ಮುಂಚೆ ಹೇಗಿತ್ತಂತಂದರೆ ಈಗ ಸಪೋಸ್ ನೀವು ಫಲಾನುಭವಿ, ನೀವು ಬ್ಯಾಂಕಿಗೆ ಹೋಗ್ತೀರಾ, ಓಕೆ, ನೀವು ಅಲ್ಲಿ ಲೋನ್ ಅಪ್ಲಿಕೇಶನ್ ಕೊಡ್ತೀರಾ, ಓಕೆ, ನಿಮ್ಮ ಹಿಂದೆ ಮತ್ತೆ ಬೇರೆ ಜನ ಬಂದಿರ್ತಾರೆ. ಸೊ ಇನ್ನೊಬ್ಬ ನಮ್ಮ ಫ್ರೆಂಡ್ ಇದ್ರೆ ನಾನು ಅವನಿಗೆ ಲೋನ್ ಕೊಡ್ತೀನಿ, ನಿಮ್ಗೆ ಬಿಡ್ತೀನಿ ಅಂತ ಮುಂಚೆ ಇತ್ತು. ಸೊ ಇವಾಗ ಸರ್ಕಾರ ಇದನ್ನು ರಿವರ್ಸ್ ಮಾಡಿದ್ದಾರೆ. ರಿವರ್ಸ್ ಹೇಗೆ ಮಾಡಿದ್ದಾರೆ ಅಂದರೆ, ಒಂದು ಫಲಾನುಭವಿ ತಮ್ಮ ಅಪ್ಲಿಕೇಶನ್ ಹಾಕಬೇಕಂದ್ರೆ ಮೊದಲು ಇವಾಗ ಸರ್ಕಾರದಲ್ಲಿ ಹಾಕಬೇಕು, ಸರ್ಕಾರ ಹತ್ರ ಅರ್ಜಿ ಹಾಕಬೇಕು. ಎಕ್ಸಾಂಪಲ್ ಮುದ್ರಾ ಲೋನ್ ಬೇಕು, ಸ್ಟ್ಯಾಂಡ್ ಅಪ್ ಇಂಡಿಯಾ ಲೋನ್ ಬೇಕು, ಅಥವಾ ಎಜುಕೇಶನ್ ಲೋನ್ ಬೇಕು. ಅಲ್ಲಿ ಅರ್ಜಿ ಹಾಕಿದಾಗ ಸರ್ಕಾರದ ಹತ್ರ ಎಲ್ಲ ಬ್ಯಾಂಕ್ಗಳು ಸರ್ಕಾರ ಮೆಂಬರ್ಗಳು ನಿಮ್ಮ ಕ್ರೆಡೆನ್ಷಿಯಲ್ ಮೇಲೆ ನಿಮಗೆ 10 ಬ್ಯಾಂಕ್ ಆಫರ್ ಸಿಗುತ್ತೆ. 10 ಬ್ಯಾಂಕ್ ಸ್ಯಾಂಕ್ಷನ್ ಕೊಡ್ತಾರೆ, ಬಟ್ ಸಬ್ಜೆಕ್ಟ್ ಟು ಕಂಡೀಷನ್ಸ್. ಸೊ 10 ಬ್ಯಾಂಕಲ್ಲಿ ಈ ಮುಂಚೆ ನಿಮಗೆ 10 ಜನ ಹೋದ್ರೆ ಒಂದು ಬ್ಯಾಂಕಲ್ಲಿ ಒಬ್ರಿಗೆ ಆಗ್ತಿತ್ತು ಲೋನು. ಇವಾಗ ನಿಮ್ಗೆ ರಿವರ್ಸ್ ಇದೆ, ನಿಮ್ಗೆ 10 ಬ್ಯಾಂಕ್ ಕೂಡ ರೆಡಿ ಇದ್ದಾರೆ. ನೀವು ಚಾಯ್ಸ್ ನೀವು ಮಾಡಿ. ಇವಾಗ SBI ಬ್ಯಾಂಕ್ ಹೋಗೋಣ, ಕೆನರಾ ಬ್ಯಾಂಕ್ ಹೋಗೋಣ, ಯೂನಿಯನ್ ಬ್ಯಾಂಕ್ ಹೋಗೋಣ, ಚಾಯ್ಸ್ ನಿಮ್ಮ ಕಡೆ ಇದೆ. ಅದೇನು ಚಾಯ್ಸ್ ಅಲ್ಲಿ ಏನಿರುತ್ತೆ ಅದರಲ್ಲಿ? ಅವ್ರು ಒಬ್ಬೊಬ್ರದ್ದು ಏನಾದ್ರು ಇರುತ್ತೆ. ಎಕ್ಸಾಂಪಲ್ SBI ಬ್ಯಾಂಕ್ ಇರುತ್ತೆ, ಅವ್ರು ಏನಂತಾರೆ 10 ಲಕ್ಷ ಕೊಡ್ತೀನಿ, 12.4 ರೇಟ್ ಆಫ್ ಇಂಟ್ರೆಸ್ಟ್ ಅಂತಾರೆ. ಕೆನರಾ ಬ್ಯಾಂಕ್ ಅಂತಾರೆ ನಾನು 9.6 ಲ್ಯಾಕ್ಸ್ ಕೊಡ್ತೀನಿ, ನಾನು 10.5 ರೇಟ್ ಆಫ್ ಇಂಟ್ರೆಸ್ಟ್ ಅಂತಾರೆ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಇರುತ್ತೆ, ಓಕೆ, ಲೋನ್ ಅಮೌಂಟ್ ಬೇರೆ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬ್ಯಾಂಕ್ ಚಾಯ್ಸ್ ಮಾಡ್ಬೋದು. ಬಾಸ್ ವಾಲಾ, ಬಿ ದ ಬಾಸ್.